ಅಪ್ಪಟ ಬಸವ ತತ್ವ ಅನುಯಾಯಿಗಳಾದ ಕಂಟೆಪ್ಪ ಗಂದಿಗುಡಿಯವರ ಮಾಲೀಕತ್ವದಲ್ಲಿ ಬೀದರ್ ಹೊರವಲಯದಲ್ಲಿ ಬೆನಕನಹಳ್ಳಿ ರಸ್ತೆಯ ಮಾಮನ್ಕೇರಿಯ ಬಸವೇಶ್ವರ ವೃತ್ತ ಬಳಿ ಕೆಕೆ ಗಂದಿಗುಡಿ 2 ಮಹಡಿಯ ನೂತನ ಕಲ್ಯಾಣ ಮಂಟಪ ನಿರ್ಮಾಣಗೊಂಡಿದ್ದು, ನೂತನ ಕಲ್ಯಾಣ ಮಂಟಪದ ಉದ್ಘಾಟನಾ ಸಮಾರಂಭ ಹಮ್ಮಿಕೊಳ್ಳಲಾಯಿತು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಪೂಜ್ಯ ಶ್ರೀಮನ್ ನಿರಂಜನ್ ಮಹಾ ಜಗದ್ಗುರುಗಳು ವಹಿಸಿದರು. ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಶಟಸ್ಥಲ ಧ್ವಜಾರೋಹಣ ನೆರವೇರಿಸಿದರು. ಬಸವಣ್ಣನವರ ಭಾವಚಿತ್ರಕ್ಕೆ ವಿಶೇಷ ರೀತಿಯಲ್ಲಿ ಪೂಜೆಯನ್ನು ಸಲ್ಲಿಸಿ ಸಾಮೂಹಿಕವಾಗಿ ವಚನ ಪಠಣ ಮಾಡಿದ ಬಳಿಕ ಕೂಡಲ ಸಂಗಮ ಬಸವ ಧರ್ಮ ಪೀಠಾಧ್ಯಕ್ಷರಾದ ಪೂಜ್ಯ ಡಾಕ್ಟರ್ ಮಾತೆ ಗಂಗಾದೇವಿಯವರು ಜ್ಯೋತಿ ಬೆಳಗಿಸುವ ಮೂಲಕ ನೂತನ ಕಲ್ಯಾಣ ಮಂಟಪದ ಉದ್ಘಾಟನೆ ಮಾಡಿದರು. ಕೆಕೆ ಗಂದಿಗುಡಿ ನೂತನ ಕಲ್ಯಾಣ ಮಂಟಪದ ಮಾಲೀಕರಾದ ಕಂಟೆಪ್ಪ ಗಂದಿಗುಡಿಯವರು ಮಾತನಾಡಿ, ಅಪ್ಪಟ ಬಸವ ತತ್ವ ಸಾರುವ ಕಲ್ಯಾಣ ಮಂಟಪ ನಮ್ಮದಾಗಿದೆ. ಸಮಾಜದ ಜನರು ಸೇರಿದಂತೆ ಬಡ ಜನರ ಅನುಕೂಲಕ್ಕಾಗಿ ಹಾಗೂ ಬೀದರ್ ಹಾಗೂ ಔರಾದ್ ಅಕ್ಕಪಕ್ಕದ ಗ್ರಾಮೀಣ ಭಾಗದ ಜನರ ಅನುಕೂಲಕ್ಕಾಗಿ ಒಳ್ಳೆಯ ಉದ್ದೇಶದೊಂದಿಗೆ ಈ ನೂತನ ಕಲ್ಯಾಣ ಮಂಟಪ ಸ್ಥಾಪನೆ ಮಾಡಿದ್ದು ಇವತ್ತು ಉದ್ಘಾಟನೆ ಮಾಡಲಾಗಿದೆ. ಹಾಗಾಗಿ ಈ ಒಂದು ನೂತನ ಕಲ್ಯಾಣ ಮಂಟಪದ ಅನುಕೂಲತೆಯನ್ನ ಪಡೆದುಕೊಳ್ಳುವುದಾಗಿ ಈ ಮೂಲಕ ಮಾತನಾಡಿ ಮನವಿಯನ್ನ ಮಾಡಿದ್ದಾರೆ. ಈ ಕುರಿತಾಗಿ ಸುನೀಲ್ ಕುಮಾರ್ ಗಂದಿಗುಡಿ ಅವರು ಮಾತನಾಡಿ, ಬೀದರ್ ನಗರದಿಂದ ಕೇವಲ 2 ಕಿಲೋಮೀಟರ್ ದೂರದಲ್ಲಿ ಇದೆ ಬೆನಕನಹಳ್ಳಿಯ ರಸ್ತೆಯಲ್ಲಿ ಮಾಮನ್ಕೇರಿಯ ಬಸವೇಶ್ವರರ ವೃತ್ತದ ಬಳಿ ಈ ಒಂದು ನೂತನ ಕಲ್ಯಾಣ ಮಂಟಪವನ್ನ ನಮ್ಮ ತಂದೆಯವರಾದ ಕಂಟೆಪ್ಪ ಗಂದಿಗುಡಿ ಅವರ ಮಾಲೀಕತ್ವದಲ್ಲಿ ಆರಂಭ ಮಾಡಲಾಗಿದೆ. ಈ ಭಾಗದ ಅಂದ್ರೆ ಔರಾದ ಹಾಗೂ ಬೀದರ ಮಧ್ಯೆ ಬರುವ ಗ್ರಾಮೀಣ ಭಾಗದ ಜನರ ಹಾಗೂ ನಗರ ಪ್ರದೇಶದ ಜನರ ಅನುಕೂಲತೆಗಾಗಿ ನಗರ ಪ್ರದೇಶದಲ್ಲಿ ಇರತಕ್ಕಂಥ ಫಂಕ್ಷನ್ ಹಾಲ್ ಕಲ್ಯಾಣ ಮಂಟಪಗಳಿಗೆ ಹೋಲಿಸಿದ್ರೆ ನಮ್ಮ ಈ ಒಂದು ಕೆಕೆ ಗಂದಿಗುಡಿ ಕಲ್ಯಾಣ ಮಂಟಪದಲ್ಲಿ ಅತ್ಯಂತ ಕಡಿಮೆ ದರದಲ್ಲಿ ಜನರು ಇದರ ಅನುಕೂಲತೆಯನ್ನ ಪಡೆದುಕೊಳ್ಳಬಹುದಾಗಿದೆ. ನಮ್ಮ ಈ ಒಂದು ಕಲ್ಯಾಣ ಮಂಟಪದಲ್ಲಿ ಎಲ್ಲಾ ರೀತಿಯ ಮೂಲಭೂತ ಸೌಕರ್ಯಗಳು ಲಭ್ಯವಿದೆ. ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇದೆ. 2,000ಕ್ಕೂ ಅಧಿಕ ಜನ ಕುಳಿತುಕೊಳ್ಳುವ ಒಂದು ದೊಡ್ಡ ಹಾಲ್, ಕೆಳಗಡೆ ದೊಡ್ಡ ಡೈನಿಂಗ್ ಹಾಲ್, ಒಂದು ಮಿನಿ ಹಾಲ್, ಒಂದು ಮಿನಿ ಡೈನಿಂಗ್ ಹಾಲ್ ಕೂಡ ಇದೆ. ಜೊತೆಗೆ ಮೇಲಿನ ಮಹಡಿಯಲ್ಲಿ 6 ರೂಮ್ಗಳ ವ್ಯವಸ್ಥೆಯನ್ನ ಅಂದ್ರೆ ಉಳಿಲಿಕ್ಕೆ ಒಂದು 6 ರೂಮ್ಗಳ ವ್ಯವಸ್ಥೆ ಕೂಡ ನಮ್ಮಲ್ಲಿ ಲಭ್ಯವಿದೆ. ಹಾಗಾಗಿ ಈ ನೂತನ ಕೆಕೆ ಗಂದಿಗುಡಿ ಕಲ್ಯಾಣ ಮಂಟಪದ ಅನುಕೂಲತೆ ಪಡೆದುಕೊಳ್ಳುವುದಾಗಿ ಸುನೀಲ್ ಕುಮಾರ್ ಗಂದಿಗುಡಿ ಅವರು ಮಾತನಾಡಿ ಮನವಿಯನ್ನ ಮಾಡಿದ್ದಾರೆ. ಕಾರ್ಯಕ್ರಮದ ದಿವ್ಯ ನೇತೃತ್ವವನ್ನ ಹುಲಸೂರು ಗುರುಬಸವೇಶ್ವರ ಸಂಸ್ಥಾನ ಮಠದ ಡಾಕ್ಟರ್ ಶಿವಾನಂದ ಮಹಾಸ್ವಾಮಿಗಳು ವಹಿಸಿದರು. ಕಾರ್ಯಕ್ರಮದಲ್ಲಿ ಬಸವ ಸೇವಾ ಪ್ರತಿಷ್ಠಾನದ ಡಾಕ್ಟರ್ ಗಂಗಾಂಬಿಕಾ ಅಕ್ಕ, ಬಾಲ್ಕಿ ಹಿರೇಮಠ ಸಂಸ್ಥಾನದ ಗುರುಬಸವ ಪಟ್ಟದೇವರು, ಕೂಡಲ ಸಂಗಮ ಬಸವ ಧರ್ಮ ಪೀಠದ ಸದ್ಗುರು ಮಹಾದೇಶ್ವರ ಸ್ವಾಮಿಗಳು, ಗೋಟಾದ ಲಿಂಗಾಯತ ಮಹಾಮಠದ ಪ್ರಭುದೇವ ಮಹಾಸ್ವಾಮಿಗಳು, ಚಿತ್ರದುರ್ಗ ಬಸವ ಮಂಟಪದ ವಿಜಯ ಅಂಬಿಕಾ ಮಾತಾಜಿ, ಕ್ರಿಯಾಮೂರ್ತಿಗಳಾದ ಸುರೇಶ್ ಕುಮಾರ ಸ್ವಾಮಿ, ಶ್ರೀಮತಿ ಕಸ್ತೂರ್ಬಾಯಿ ಕಂಟೆಪ್ಪ ಗಂದಿಗುಡಿ, ಶ್ರೀಮತಿ ಅಂಬಿಕಾ ಸುನೀಲ್ ಕುಮಾರ್ ಗಂದಿಗುಡಿ ಸೇರಿದಂತೆ ಕಂಟೆಪ್ಪ ಗಂದಿಗುಡಿ ಅವರ ಕುಟುಂಬಸ್ಥರು, ಬಂಧು ಮಿತ್ರರು, ಸ್ನೇಹಿತರು ಉಪಸ್ಥಿತರಿದ್ದರು. ಸಮಾನತೆ ಸಾರುವ ವಚನ ಸಾಹಿತ್ಯ, ನಮ್ಮ ಧರ್ಮ ಲಾಂಛನ, ಸೃಷ್ಟಿಕರ್ತ ಲಿಂಗ ದೇವನ ಕುರುಹಾದ ಇಷ್ಟಲಿಂಗ, ನಮ್ಮ ಧರ್ಮ ಕ್ಷೇತ್ರ ಗುರು ಬಸವಣ್ಣನವರ ಐಕ್ಯ ಕ್ಷೇತ್ರ ಕೂಡಲ ಸಂಗಮ, ಶರಣ ಭೂಮಿ ಬಸವ ಕಲ್ಯಾಣ, ತ್ಯಾಗ ಭೂಮಿ ಸುಕ್ಷೇತ್ರ ಉಳಿವೆ, ನಮ್ಮ ಧರ್ಮದ ಧ್ವಜ ಷಟ್ಕೋನ ಇಷ್ಟಲಿಂಗ ಸಹಿತ ಗುರು ಬಸವ ಧ್ವಜ, ನಮ್ಮ ಧರ್ಮದ ಧ್ಯೇಯ ಜಾತಿ ವರ್ಣ ವರ್ಗರಹಿತ ಧರ್ಮ ಸಹಿತ ಬೆಳಗಲೆ ಬೆಳಗಲೆ ಬಸವ ಜ್ಯೋತಿ ಬೆಳಗಲೆ ಬೆಳೆಸಲೆ ಬೆಳೆಸಲೆ ವಿಶ್ವ ಪ್ರೇಮ ಬೆಳೆಸಲೆ ನಾನು ಎಂಬುವ ಅಮ್ಮನೋ ಹರಿಯಲೆ ಎಲ್ಲರ ಸಮಾರಂಭ ಸದ್ಭಾವಗೋಡಲೆ ಬಂದಿರ ಗಂದಿಗುಡಿ ಕೆಕೆ ಕಲ್ಯಾಣ ಮಂಟಪ, ಗಂದಿಗುಡಿ ಕಲ್ಯಾಣ ಮಂಟಪ ಸಿಟಿ ಹೊರಗೆ ಹೆಂಗೆ ಪ್ಲ್ಯಾನ್ ಮಾಡಿದೆ ಅಂದ್ರೆ ಜನರಿಗೆ ಸವಲತ್ತು ಆಗಲಿ,
ಕೆಲವು ಎಲ್ಲ ಗಾಡಿ ಇವೆಲ್ಲ ನಿಂದಿರ್ಲಕ್ಕ ಎಲ್ಲ ಸವಲತ್ತು ಸಿಟಿ ಹೊರಗೆ ಮಾಡಿದ್ರೆ ಪಾರ್ಕಿಂಗ್ ಏನು ತೊಂದರೆ ಆಗಲ್ಲ ಇಂಥೆಲ್ಲ ಸಮಾಜ ಒಂದು ಅನುಕೂಲ ಆಗಲಿ ನಮ್ಮಿಂದ ಹೆಲ್ಪ್ ಆಗಲಿ ಅಂಥೇಳಿ ನನ್ನ ಫಂಕ್ಷನ್ ಹಾಲ್ನಲ್ಲಿ ಎಲ್ಲ ವ್ಯವಸ್ಥೆ ಅದ ರೀ ಯಾರು ಭೀ ಬಂದ್ರೆ ಎಲ್ಲ ಅನುಕೂಲ ಮಾಡಿದ್ದೇವೆ ಅಂತೇಳಿ ಮತ್ತು ಅದರಲ್ಲಿ ಯಾರ ಒಂದು ವೇಳೆ ಬಡವರು ಯಾರ ಬಂದಲ್ಲಿ ನಾವು ಏನು ಭೀ ಅದಕ್ಕೆ ನಮಗೇನು ಅವ್ರದ್ದು ಪರಿಸ್ಥಿತಿ ನೋಡಿ ಏನು ಅನ್ನಿಸ್ತದಲ್ಲ ರೀ ಅದಕ್ಕೆ ನಾವು ಸಹಾಯ ಭೀ ಮಾಡ್ಬೇಕಂತೇಳಿ ನಮ್ಮದೊಂದು ಇದದ ಅಂತ ಒಂದು 2,000 ಜನ ಅದ ರೀ ಇದು ಏನು ರೀ ಪ್ರೈಸ್ ಅದು ಏನಿಲ್ಲ ರೀ ಪ್ರೈಸು ಅದ್ರ ಪ್ರೈಸ್ ಕಂಡೀಷನ್ ಏನಿಲ್ಲ ರೀ ಪ್ರೈಸ್ ಕಂಡೀಷನ್ ಏನಿಲ್ಲ ಅದು ಏನು ಅನುಕೂಲ ಆಯ್ತದ ಬಸವಣ್ಣವ್ರು ಏನು ಅದ್ರ ಬಗ್ಗೆದಾಗ ಹಾಂ ಎಲ್ಲ ಮ್ಯಾರೇಜು ಸಮಾಜಕ್ಕೆ ಯಾವಾರ ಗುರುಗಳು ಹಿರುಗಳು ಯಾವ ಸೋಷಿಯಲ್ ವರ್ಕ್ ಮಠಾಧೀಶರು ಯಾರು ಬಂದ್ರು ಭೀ ನಾವು ಅವ್ರಿಗೆ ಪ್ರವಚನ ಮಾಡಲಿ ಏನೇ ಮಾಡಲಿ ನಾವು ಅವ್ರಿಗೆ ಸವಲತ್ತು ಮಾಡ್ಬೇಕಂತೇಳಿ ಅದು ನಮಗೆ ಆಗ್ಯದ ಅಂತ ಇವತ್ತು ಮಾತಾಜಿಯವ್ರು ಬಂದಿರು ರೀ ಗಂಗಾ ಮಾತಾಜಿ ಕೂಡಲ ಸಂಗಮದಿಂದ ಬಾಲ್ಕಿ ಅಪ್ಪವ್ರು ಬಂದರು ವೆಂಕಟದೇವರು ಒಂದು 4-5 ಗುರುಗಳು ಬಂದರು ಮಹದೇಶ್ವರ್ ಬಂದರು ಗಂಗಾಂಬಿಕೆ ಅಕ್ಕವ್ರು ಬಂದರು ಎಲ್ಲ ಗುರುಗಳು ನಮ್ಮದು ಪ್ರಭುದೇವರು ಬಂದಿರು ರೀ ಒಂದು 10-11 ಗುರುಗಳು ಬಂದಿರತ್ತೆ ಜನರ ಮೇಲೆ ಉಳಿತೀರಿ ಅದು ಈಗ ನಂದು ಆಸೆ ಜನರಿಗೆ ಸವಲತ್ತು ಮಾಡಬೇಕು ನನಗೆ ದೇವ್ರ ಅನುಕೂಲ ಮಾಡ್ಯದ ಮತ್ತು ನಾನು ಏನಾರ ಇಲ್ಲಿ ಈ ಸಮಾಜ ಮೇಲೆ ನಾನೇ ಗಳಿಸಿನವಿದ್ದೆ ಈ ಸಮಾಜಕ್ಕೆ ಒಂದು ಸವಲತ್ತಾಗಲಿ ಈ ಸಮಾಜಕ್ಕೆ ನನಗೆ ಸವಲತ್ತು ಆಯ್ತಂದ್ರೆ ನಮಗೂ ಒಂದು ಒಳ್ಳೆಯ ಹೆಸರು ಬರ್ತದೆ ಅಂತೇಳಿ ನನ್ನೊಂದು ಆಸೆ ಅಂತ. ಎಲ್ಲರಿಗೂ ನಮಸ್ಕಾರ. ಈ ದಿನ ಕೆ ಗಂದಿಗುಡೆ ಕಲ್ಯಾಣ ಮಂಟಪ ಬೀದರ್ ನಗರದಿಂದ ಕೇವಲ 2 ಕಿಲೋಮೀಟರ್ ದೂರದ ಇಲ್ಲಿದೆ. ಇದು ಮಾಮನಕೇರಿ ಬಸವೇಶ್ವರ ವೃತ್ತ ಬೆನಕಳಿ ರೋಡ್ ನೂತನವಾಗಿ ನಿರ್ಮಿಸಲಾಗಿದೆ. ಇದರ ಮಾಲೀಕತ್ವವು ಶರಣರಾದಂಥ ಕಂಟೆಪ್ಪ ಗಂದಿಗುಡೆ ನಮ್ಮ ತಂದೆಯವರು. ಈ ಭಾಗದ ಜನರಿಗೆ ಈ ಕಡೆಯಿಂದ ಬರ್ತಕ್ಕಂಥ ಕೆಲವು ಗ್ರಾಮಗಳಿಗೆ ಅನುಕೂಲ ಆಗಲಿ ಅಂತ ನಾವು ನಮ್ಮ ಸ್ವಂತ ಜಮೀನಿನಲ್ಲಿ ಒಂದು ಒಳ್ಳೆಯ ಉದ್ದೇಶ ಹಾಗೂ ಜನರಿಗೆ ಒಳ್ಳೆಯ ಒಂದು ಸದುಪಯೋಗ ಆಗಲಿ ಅಂತ ನಾವು ಈ ಸ್ಥಳದಲ್ಲಿ ನೂತನವಾಗಿ ಕಲ್ಯಾಣ ಮಂಟಪ ನಿರ್ಮಾಣ ಮಾಡಿದ್ದೇವೆ. ಜನರು ಇದಕ್ಕೆಲ್ಲ ನಮಗೆ ಆಶೀರ್ವದಿಸಬೇಕಾಗಿ ಅವರಲ್ಲಿ ವಿನಂತಿ ಮಾಡ್ತೇವೆ. ಇದರಲ್ಲಿ ಎಲ್ಲ ಮೂಲಭೂತ ಸೌಕರ್ಯ ಇದೆ. ಒಂದು ದೊಡ್ಡದಾದಂಥ ಹಾಲ್ ಇದೆ, ಕೆಳಗೆ ಡೈನಿಂಗ್ ದೊಡ್ಡದು ಇದೆ, 80x120 ಸೈಜ್ ಇದೆ ಅದರದ್ದು. ಹಾಗೆ ಮತ್ತು ಮಿನಿ ಹಾಲ್ ಇದೆ, ಒಂದು ಮಿನಿ ಹಾಲು, ಒಂದು ಮಿನಿ ಡೈನಿಂಗು, ಹಾಗೂ ಸಂಪೂರ್ಣ AC ವ್ಯವಸ್ಥೆ ಇದೆ. ಇದು ರೂಮ್ಗಳೇ 6 ರೂಮಿನ ವ್ಯವಸ್ಥೆ ಇದೆ ಇಲ್ಲಿ. ಬುಕ್ಕಿಂಗ್ ಕಾಂಟ್ಯಾಕ್ಟ್ ಆಗಿ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀವಿ. 2 ನಂಬರ್ ಇದ್ದಾವೆ, 9880332754. ಇನ್ನೊಂದು ನಂಬರು 9880197573. ಈ ನಂಬರ್ಗೆ ಸಂಪರ್ಕ ಮಾಡಿ ತಾವು ಯಾರು ಬೇಕಾದರೂ ಕೂಡ ಬುಕ್ಕಿಂಗ್ ಮಾಡ್ಕೋಬೋದು. ಯಾಕೆಂದರೆ ಈಗ ಸಿಟಿ ಮಧ್ಯದಲ್ಲಿ ಭಾಳಷ್ಟು ಫಂಕ್ಷನ್ ಹಾಲ್ಗಳಿವೆ. ಅವು ಕೆಲವು ಏನು ತೊಂದರೆ ಇದ್ದಾವೆ ಅಂದರೆ ಪಾರ್ಕಿಂಗ್ ವ್ಯವಸ್ಥೆ ಸರಿಯಾಗಿಲ್ಲ, ಸ್ವಲ್ಪ ಗ್ರೀನರಿ ಇಲ್ಲ. ಇಲ್ಲಿ ನಮ್ಮಲ್ಲಿ ಇದು ಗ್ರೀನರಿ ಇದೆ, ಫಾರೆಸ್ಟ್ ಇದೆ ಎದುರುಗಡೆ, ಹಾಗೂ ಅಕ್ಕಪಕ್ಕ ಪಾರ್ಕಿಂಗ್ ವ್ಯವಸ್ಥೆ ಚೆನ್ನಾಗಿದೆ. ಎಷ್ಟು ಒಂದು 2,000 ವಾಹನ ಬಂದರೂ ಕೂಡ ಪಾರ್ಕಿಂಗ್ ವ್ಯವಸ್ಥೆ ಚೆನ್ನಾಗಿದೆ. ಉಪಯೋಗ ಅಂದರೆ ನಾವು ಬರೀ ದುಡ್ಡು ಗಳಿಸ್ಬೇಕಂತ ಬರೀ ಕಲ್ಯಾಣ ಮಂಟಪ ಮಾಡಿಲ್ಲ. ಬಡವರಿಗೆ ಹಾಗೂ ನಮ್ಮ ಮೇಲೆ ಒಂದು ಸಂಪರ್ಕ ಅಂದರೆ ಒಳ್ಳೆಯ ಜನ ನಮ್ಮ ಜೊತೆ ಯಾರು ಇದ್ದಾರೆ ಎಲ್ಲರೂ ಬಂದು ನಮಗೊಂದು ಭೇಟಿ ಆಗ್ಬೋದು. ಅತ್ಯಂತ ಕಡಿಮೆ ಇದರಲ್ಲಿ ನಾವು ವ್ಯವಸ್ಥೆಯನ್ನು ಮಾಡಿಕೊಡ್ತಾ ಇದ್ದೀವಿ. ನಿರೀಕ್ಷೆ ಅಂತೂ ಇದೆ, ಇನ್ನೂ ಭಾಳಷ್ಟು ಇದೆ ನಿರೀಕ್ಷೆ. ನೋಡೋಣ. ಎಲ್ಲ ಜನರ ಸಹಕಾರ, ನಮ್ಮ ಎಲ್ಲ ಬಂಧು ಬಾಂಧವರ ಎಲ್ಲ ಇದರಿಂದ ಮಾಡ್ತೀವಿ. ಸರಿಯಾಗಿ ಒಳ್ಳೆ ಕೆಲಸ ಮಾಡ್ತೀವಿ. ಸುನಿಲ್ ಕುಮಾರ್ ಗಂದಿಗುಡೆ.